ಹಾಯ್, ವೆಲ್ಕಮ್ ಟು ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ. ಅಭ್ಯರ್ಥಿಗಳೇ, ಇವತ್ತೊಂದು ವಿಶೇಷ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಏನಪ್ಪ ಅಂದ್ರೆ TA ಆರ್ಮಿ ರ್ಯಾಲಿ ಈಗಾಗಲೇ ಫಿಸಿಕಲ್ ಮತ್ತು ಮೆಡಿಕಲ್ ಫಿಟ್ಟಾಗಿ ನೆಕ್ಸ್ಟ್ ಪರೀಕ್ಷೆಗಾಗಿ ತಯಾರಿ ನಡೆಸ್ತಾ ಇದ್ದೀರಿ. ಅದು ಜನವರಿ 18, 2026 ಪರೀಕ್ಷೆ ನಡೀತಾ ಇದೆ ಅಭ್ಯರ್ಥಿಗಳೇ. ಅದಕ್ಕೆ ಸಂಬಂಧಪಟ್ಟಾಗಿ ಯಾವ ರೀತಿ ನೀವು ಓದಿದ್ರೆ, ಹೆಂಗೆ ಓದಿದ್ರೆ ನೀವು ಪಾಸ್ ಹಾಕಿರಿ ಅಂತಕ್ಕಂಥದ್ದನ್ನು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಅಭ್ಯರ್ಥಿಗಳೇ. ನಿಮಗೆಲ್ಲ ಗೊತ್ತು ಏನಪ್ಪ ಅಂದ್ರೆ ಕರ್ನಾಟಕದಲ್ಲಿ ಬೆಳಗಾವಿಯಲ್ಲಿ TA ಆರ್ಮಿ ರ್ಯಾಲಿ ನಡೀತು. ಅದು TA ಅಂದರೆ ಟೆರಿಟೋರಿಯಲ್ ಆರ್ಮಿ ಅಂತೀವಿ. ಇಲ್ಲಿ TA ಭಾಗವಹಿಸ್ಬೇಕಾದ್ರೆ ವಯಸ್ಸಿನ ಮಿತಿ ಎಷ್ಟಿತ್ತಂದ್ರೆ 18ರಿಂದ 42 ವಯಸ್ಸಿನ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು TA ಆರ್ಮಿ ರ್ಯಾಲಿಯಲ್ಲಿ ಭಾಗವಹಿಸ್ಬೋದು ಅಂತಿತ್ತು. ಅದೇ ರೀತಿಯಾಗಿ 8ನೇ ತರಗತಿ ಪಾಸಾದವರು ಟ್ರೇಡ್ಮನ್ಗೆ ಹೋಗ್ಬೋದು. ಅದೇ ರೀತಿಯಾಗಿ 10ನೇ ತರಗತಿ ಪಾಸಾದವರು ಟ್ರೇಡ್ಮನ್ಗೆ ಹೋಗ್ಬೋದು. ಆಮೇಲೆ 10ನೇ ತರಗತಿ ಪಾಸಾದವರು GD ಹೋಗ್ಬೋದು. ಅದೇ ರೀತಿಯಾಗಿ PUC ಆದಂಥ ಅಭ್ಯರ್ಥಿಗಳು ಕ್ಲರ್ಕ್ ಹೋಗ್ಬೋದು. ಈ ರೀತಿಯಾಗಿ ರ್ಯಾಲಿ ನಡೀತು. ಏನಪ್ಪ ಅಂದರೆ ನೇರ ನೇಮಕಾತಿ ಇತ್ತು. ಯಾವುದೇ ರೀತಿ ಅಪ್ಲಿಕೇಶನ್ ಇರಲಿಲ್ಲ. ಡೈರೆಕ್ಟ್ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ ಕೈಯಾಗ ಹಿಡ್ಕೊಂಡು ಅಲ್ಲಿ ನಂಬರ್ ಹಚ್ಚೋದ್ರಿ, ನಂಬರ್ ಹಚ್ಚಿ ಫಿಸಿಕಲನ್ನು ಪಾಸ್ ಮಾಡ್ಕೋಬೇಕು. ಈ ರೀತಿಯಾಗಿ ರ್ಯಾಲಿ ಇತ್ತು. ಭಾಳಷ್ಟು ಜನ ಯುವಕರು, ನಮ್ಮ ಕರ್ನಾಟಕದ ಯುವಕರು, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಬೇರೆ ಬೇರೆ ರಾಜ್ಯದಲ್ಲಿ ಹೋಗಿಸಿಂದ ಫಿಸಿಕಲ್ಲು ಮತ್ತು ಮೆಡಿಕಲನ್ನು ಪಾಸ್ ಮಾಡ್ಕೊಂಡು ಬಂದಿದ್ದಾರೆ. ಇನ್ನು ಮುಂದೆ ಉಳಿದದ್ದು ಏನಪ್ಪ ಅಂದ್ರೆ ಅವ್ರದ ಪರೀಕ್ಷೆ ಪಾಸ್ ಆದ್ರೆ ಫೈನಲ್ ಸಿಲೆಕ್ಷನ್. ಅಭ್ಯರ್ಥಿಗಳೇ, ನಿಮ್ಗೊಂದು ಮಾತು ಹೇಳ್ತೀನಿ. ಏನಪ್ಪ ಅಂದ್ರೆ ನಿಮ್ಮ ತಾಯಿ ತಂದೆ ನಿಮ್ಮ ಮೇಲೆ ಒಂದು ಕನಸನ್ನು ಇಟ್ಕೊಂಡಿರ್ತಾರೆ. ನಮ್ಮ ಮಗ ಈ ಸಲ TA ಆರ್ಮಿ ಫಿಸಿಕಲ ಮೆಡಿಕಲ ಪಾಸ್ ಆಗ್ಯಾನ, ಇನ್ನು ಉಳಿದದ್ದು ಏನಪ್ಪ ಅಂದ್ರೆ ಪರೀಕ್ಷೆ ಒಂದೇ ಉಳಿದೈತಿ, ಅದರಾಗೂ ಪಾಸ್ ಹಾಕೋಣ ಅಂತಕ್ಕಂಥ ಕನಸನ್ನು ಕಟ್ಟಿಕೊಂಡಿರ್ತಾರೆ. ಅಷ್ಟೇ ಅಲ್ಲದೆ ಯುವಕರೇ, ನಿಮಗೂ ಸಹಿತ ನಾವು ಸಲ್ಯೂಟ್ ಮಾಡಲೇಬೇಕು. ಯಾಕಪ್ಪ ಅಂದ್ರೆ ಅಲ್ಲಿ ನಾಳೆ ರ್ಯಾಲಿ ಐತೆ ಅಂದರೆ ಇವತ್ತು ಬೆಳತನಕ ನಂಬರ್ ಹಚ್ಚಿ ಸಾಕಷ್ಟು ಜನ, ಲಕ್ಷಾಂತರ ಜನ ರ್ಯಾಲಿ ಒಳಗೆ ಭಾಗವಹಿಸಿದ್ರು. ಅದರಲ್ಲಿ ನೀವು ಭಾಗವಹಿಸಿ ಅದು ರನ್ನಿಂಗ್ ಪಾಸ್ ಮಾಡೋದಂದ್ರೆ TG ಅಲ್ರಿ, ಅಗ್ನಿವೀರ ಆರ್ಮಿ ಪಾಸ್ ಮಾಡ್ಬೋದು ರೀ, ಮತ್ತು ಬೇರೆ ಬೇರೆ ಡಿಫೆನ್ಸ್ ಫೋರ್ಸ್ಗಳನ್ನ ರನ್ನಿಂಗ್ ಪಾಸ್ ಮಾಡ್ಬೋದು. ಆದರೆ TA ಆರ್ಮಿದು ರನ್ನಿಂಗ್ ಪಾಸ್ ಮಾಡೋದು ಅಷ್ಟು ಈಜಿ ಇಲ್ಲ. ಯಾಕಂದ್ರೆ ನೀವು ನೋಡಿರಿ ಭಾಳಷ್ಟು ಜನ ಅಭ್ಯರ್ಥಿಗಳು ಏನಪ್ಪ ಅಂದ್ರೆ 5 ನಿಮಿಷ ಒಳಗಡೆನೂ ರನ್ನಿಂಗ್ ಪಾಸ್ ಮಾಡಿದರು 1600 ಮೀಟ್ರನ್ನು. ಆಮೇಲೆ 5 ನಿಮಿಷ 5 ಸೆಕೆಂಡು 10 ಸೆಕೆಂಡು, ಲಾಸ್ಟ್ 5 ನಿಮಿಷ 15 ಸೆಕೆಂಡ್ ತನಕ ರನ್ನಿಂಗ್ ಓಡಿ ಪಾಸ್ ಮಾಡಿದರು. ನಿಜವಾಗ್ಲೂ ಗ್ರೇಟ್ ಅನ್ಬೇಕು ನಾವು ಈಗ ಪಾಸ್ ಆದವ್ರಿಗೆ. ಯಾಕೆ ಗ್ರೇಟ್ ಅನ್ಬೇಕಪ್ಪ ಅಂದ್ರೆ ಇಡೀ ರಾತ್ರಿ ಎಲ್ಲ ನಿದ್ದೆ ಕಾದು ಮುಂಜಾನೆ ಎದ್ದು ಫಿಸಿಕಲ್ ಪಾಸ್ ಮಾಡೋದು, ಅದು ರನ್ನಿಂಗ್ ಪಾಸ್ ಮಾಡೋದಂದ್ರೆ ಅಷ್ಟು ಈಜಿ ಅಲ್ಲ. ಆದರೆ ನೀವು ಅದನ್ನು ಪಾಸ್ ಮಾಡಿರಿ. ನಿಮ್ಗೆ ನೆಕ್ಸ್ಟ್ ಉಳಿದದ್ದು ಏನಪ್ಪ ಅಂದ್ರೆ ಎಕ್ಸಾಮ್ ಅದ. ಎಕ್ಸಾಮನ್ನು ನೀವು ಏನು ಮಾಡ್ಕೋಬೇಕ್ರಿ, ಪಾಸ್ ಆಗಲೇಬೇಕು. 100ಕ್ಕೆ 100 ಗ್ಯಾರಂಟಿಯಾಗಿ ಪಾಸ್ ಆಗಬೇಕು. ಯಾಕಂದ್ರೆ ಭಾಳಷ್ಟು ಜನ ಹೆಂಗಿರ್ತಾರಂದ್ರೆ ನಿಮ್ಮ ಊರಾಗ ನಿಮ್ಗೆ ಗೊತ್ತು ಏನಪ್ಪ ಅಂದರೆ ಹೀಯಾಳಿಸ್ತಿರ್ತಾರೆ. ಇವೇನು ಇಂಡಿಯನ್ ಆರ್ಮಿ ಪಾಸ್ ಹಾಕಾನು, ಇವೇನು ಗೌರ್ಮೆಂಟ್ ನೌಕರಿ ಮಾಡ್ತಿರ್ತಾನೋ ಅಂಥೇಳಿ ನಿಮ್ಮನ್ನ ಹೀಯಾಳಿಸ್ತಿರ್ತಾರೆ. ಅಂಥವ್ರ ಮುಂದೆ ನೀವೇನಪ್ಪ ಅಂದ್ರೆ ಪಾಸಾಗಿ ಇಂಡಿಯನ್ ಆರ್ಮಿ ಬಟ್ಟೆಯನ್ನು ತೊಡಬೇಕು. ನಿಮ್ಮ ತಾಯಿ ತಂದೆಗೆ ಓದಕ್ಸಿಂದ ನೀವು ಆರ್ಡರ್ ಕಾಪಿ ಓದಿ ಕೊಟ್ರಿ ಅಂದ್ರೆ ಅವರ ಖುಷಿಯನ್ನು ನೀವು ನೋಡಬೇಕು, ಅವರ ಕಣ್ಣಿನಲ್ಲಿರ್ತಕ್ಕಂಥ ಖುಷಿಯನ್ನು ನೋಡಬೇಕು. ಅವಾಗ ನಿಮಗೆ ತಿಳಿತದೆ ನಾ ಪ್ರಯತ್ನ ಮಾಡಿದ್ದು ಒಳ್ಳೇದಾಯಿತು, ನಾ ಸಿಲೆಕ್ಷನ್ ಆಗಿದ್ದು ಒಳ್ಳೇದಾಯಿತು, ನಾ ಹಿಂಗೆ ತಿರುಗಾಡ್ತೀನಿ ಅಲ್ಲಿ ನಾನು ಇವತ್ತು ಸಿಲೆಕ್ಷನ್ ಆದ್ನಿ ಅಂತೇಳಿ ನಿಮಗೂ ಒಂಥರ ಖುಷಿ ಆಗ್ತದೆ. ಹಾಗಾದರೆ ಅಭ್ಯರ್ಥಿಗಳೇ, ರನ್ನಿಂಗ್ ಪಾಸ್ ಅಲ್ಲಿ 18ರಿಂದ 42 ವಯಸ್ಸಿನೊಳಗಿನವರು 35 ವಯಸ್ಸನ ಸಹಿತ ರನ್ನಿಂಗ್ ಪಾಸ್ ಮಾಡ್ಯಾರ ರೀ. ಭಾಳ ಖುಷಿ ಅಂತ ಅನಿಸ್ತದೆ. ನಮ್ಮ ಕರ್ನಾಟಕದ ಯುವಕರು ನಿಜವಾಗಲೂ ಸ್ಟ್ರಾಂಗ್ ಅಂತ ಹೇಳ್ಬೋದು. ಯಾಕಂದರೆ TA ಆರ್ಮಿ ರ್ಯಾಲಿ ಪಾಸ್ ಆಗೋದಂದ್ರೆ ಎಂಥ ಅಭ್ಯರ್ಥಿಗಳಂದ್ರೆ ಫಿಸಿಕಲಿ ಸ್ಟ್ರಾಂಗ್ ಇದ್ದಂಥ ಅಭ್ಯರ್ಥಿಗಳು ಮಾತ್ರ ಪಾಸ್ ಆಗಿರ್ತಾರೆ ರೀ. ಫಿಸಿಕಲಿ ವೀಕ್ ಇದ್ದವ್ರು ಪಾಸ್ ಆಗಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅಷ್ಟು ಹಾರ್ಡ್ ರನ್ನಿಂಗ್ ಅಂದ್ರೆ ಅಷ್ಟು ವೇಗವಾಗಿ ರನ್ನಿಂಗನ್ನು ಮಾಡಬೇಕು. ಸ್ಟಾರ್ಟಿಂಗ್ ಏನು ಓಡಾಕತ್ತೀರಿ ಫಿನಿಶಿಂಗ್ ತನಕ ಅದೇ ಸ್ಪೀಡ್ನಾಗ ಓಡಿದ್ರೆ ಮಾತ್ರ ನೀವು ಅಲ್ಲಿ ರನ್ನಿಂಗನ್ನು ಕವರ್ ಮಾಡ್ಬೋದು, ಟೈಮ್ ಒಳಗೆ ಓಡ್ಬೋದು. ಅಂಥ ಅಭ್ಯರ್ಥಿಗಳನ್ನ ಮಾತ್ರ ಇಲ್ಲಿ ಆಯ್ಕೆ ಮಾಡ್ಕೊಂಡಿರ್ತಾರೆ. ಈಗಾಗಲೇ ರನ್ನಿಂಗ್ ಪಾಸ್ ಮಾಡಿರಿ, ಆಮೇಲೆ ಪ್ಲೋಪ್ಸ್ ಆಯಿತು, ಜಿಗ್ಜಾಗ್ ನಡಿಗೆ ಆಯಿತು, ಲಾಂಗ್ ಜಂಪ್ ಆಯಿತು, ಆಮೇಲೆ ಮೆಡಿಕಲು ಪಾಸ್ ಆಯಿತು. ಕೆಲವೊಂದು ಜನರಿಗೆ ಮೆಡಿಕಲ್ ಅನ್ಫಿಟ್ಟನ್ನು ಬರೆದು ಕೊಟ್ಟಿದ್ರು, ಮೆಡಿಕಲ್ ಮತ್ತೆ ಫಿಟ್ಟಾಗಿ ಬಂದಾರ. ಅಂಥ ಅಭ್ಯರ್ಥಿಗಳಿಗೆ ನೆಕ್ಸ್ಟ್ ನಡೀದು ಏನಪ್ಪ ಅಂದ್ರೆ ಪರೀಕ್ಷೆ. ಅಭ್ಯರ್ಥಿಗಳಿಗೆ ಪರೀಕ್ಷೆ ಅಂದಾಗ ನಿಮ್ಗೆ ಏನಪ್ಪ ಅಂದ್ರೆ ಜನವರಿ 18 ಅಂದರೆ ಇನ್ನು ಟೈಮ್ ಭಾಳ ಇಲ್ಲ. ನಿಮ್ಗೆ ಗೊತ್ತು, ನೀವು ಎನಿಸ್ರೆ ಗೊತ್ತಾಗ್ತದೆ. ಇವತ್ತಿಂದ ಎಷ್ಟು ದಿನ ಉಳಿತು ನೋಡಿರಿ, ಜನವರಿ 18 ಅಂದ್ರೆ ಭಾಳ ದಿನ ಇಲ್ಲ. ಆದ್ದರಿಂದ ಪರೀಕ್ಷೆಗೆ ನೀವು ತಯಾರಾಗಬೇಕು. ಹಾಗಾದರೆ ಪರೀಕ್ಷೆ ಯಾವ ರೀತಿ ಇರ್ತದೆ ಸರ್ ಅಂತ ನೀವು ಕೇಳ್ಬೋದು. ಅಭ್ಯರ್ಥಿಗಳು ಈಗಾಗಲೇ ನಿಮ್ಗೆ ಗೊತ್ತದ, ನೀವು ಓದ್ತಾ ಇದ್ದೀರಿ, ಸ್ಟಡಿ ಮಾಡ್ತಾಯಿದ್ರಿ. ಆದರೆ ಇನ್ನೊಂದು ಏನಪ್ಪ ಅಂದ್ರೆ ಅಗ್ನಿವೀರ ಆರ್ಮಿ ಪರೀಕ್ಷೆ ಕನ್ನಡದಲ್ಲಿ ಮಾಡಿದರು. ಅದೇ ರೀತಿಯಾಗಿ SSC GD ಪರೀಕ್ಷೆ ಕನ್ನಡದಲ್ಲಿ ಮಾಡಿದರು. ಆದರೆ TA ಆರ್ಮಿ ರ್ಯಾಲಿ ಏನಪ್ಪ ಅಂದ್ರೆ ಇಂಗ್ಲೀಷ್ ಅಥವಾ ಹಿಂದಿ ಭಾಷೆಯೊಳಗೆ ನೀವು ಪರೀಕ್ಷೆಯನ್ನು ಬರೀಬೇಕಾಗ್ತದೆ. ಫಸ್ಟ್ ಇದು ನಿಮ್ಗೆ ಗೊತ್ತಿರಬೇಕು. ಇಂಗ್ಲೀಷ್ ಅಥವಾ ಹಿಂದಿ ಭಾಷೆಯೊಳಗೆ ನೀವು ಪರೀಕ್ಷೆಯನ್ನು ಬರೀಬೇಕಾಗ್ತದೆ. ಒಬ್ಬೊಬ್ರಿಗೆ ಏನಾಗ್ತದೆ, ಇಂಗ್ಲೀಷ್ ಅರ್ಥ ಆಗ್ತಿರಂಗಿಲ್ಲ, ಒಬ್ಬೊಬ್ರಿಗೆ ಹಿಂದಿ ಅರ್ಥ ಆಗ್ತಿರಂಗಿಲ್ಲ. ಆದ್ದರಿಂದ ನೀವು ಓದನ್ನು ಭಾಳ ಅಂದ್ರೆ ಕರೆಕ್ಟ್ ಟೈಮ್ ಹಾಕೊಂಡು ಓದಬೇಕು ಅಂದಾಗ ಮಾತ್ರ ನಿಮ್ಗೆ ನೆನಪು ಉಳಿತದೆ.
ಆಮೇಲೆ ನಿಮ್ಗೆ ಇಲ್ಲಿ ಸಬ್ಜೆಕ್ಟ್ ಗೊತ್ತದ ಏನಪ್ಪ, ಜಿ ಕೆ ಎಷ್ಟಂದ್ರೆ 20 ಕ್ವಶನ್ ಅದಾವೆ ರೀ. ಆಮೇಲೆ ಸೈನ್ಸ್ ಎಷ್ಟಂದ್ರೆ 15 ಕ್ವಶನ್ ಅದಾವೆ. ಆಮೇಲೆ ಮ್ಯಾಥ್ಸ್ ಎಷ್ಟಂದ್ರೆ 15 ಕ್ವಶನ್. ಒಟ್ಟು ಎಷ್ಟಪ್ಪ ಅಂದ್ರೆ 50 ಪ್ರಶ್ನೆಗಳದಾವು. 50 ಪ್ರಶ್ನೆಗೆ ಮಾರ್ಕ್ಸ್ ಎಷ್ಟು ಇರ್ತದೆ ರೀ? ಒಂದು 100 ಮಾರ್ಕ್ಸ್ ಇರ್ತದೆ. 50 ಪ್ರಶ್ನೆಗೆ ಒಂದು 100 ಮಾರ್ಕ್ಸ್ ಇರ್ತದೆ. ಹಾಗಾದ್ರೆ ಸರ್ ನೆಗೆಟಿವ್ ಐತಿಲ್ಲ ಅಂತ ಕೇಳ್ಬೋದು. ನೆಗೆಟಿವ್ನೂ ಇರ್ತದೆ, ನಿಮ್ಗೆ ಗೊತ್ತಿರಲಿ. ಏನಪ್ಪ ಅಂದ್ರೆ 0.33 ಅಂದ್ರೆ 3 ಕ್ವಶನ್ ತಪ್ಪಾದ್ರೆ 1 ಮಾರ್ಕ್ಸ್ ಮೈನಸ್ ಆಗ್ತದೆ. ಇಲ್ಲಿ ಮೈನಸ್ ಸಿಸ್ಟಮ್ ಇರ್ತದೆ ಅಭ್ಯರ್ಥಿಗಳೇ. ಅದ್ರ ಜೊತೆ ಇನ್ನೊಂದು ಎಕ್ಸಾಮ್ ಬರೀಬೇಕಾದ್ರೆ ಅಗ್ನಿವೀರ ಆರ್ಮಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮನ್ನು ಮಾಡ್ಯಾರ. ಟಿ ಎದು ಏನಪ್ಪ ಅಂದ್ರೆ ಈಗ ಬರ್ತಕ್ಕಂಥ ಮಾಹಿತಿ ಪ್ರಕಾರ ನಿಮಗೆ ಕ್ವಶನ್ ಪೇಪರ್ನ ಕೊಡ್ತಾರೆ, OMR ಶೀಟ್ ಕೊಡ್ತಾರೆ. 4 ಆಪ್ಷನ್ ಎ ಬಿ ಸಿ ಡಿ ಅಂತಿರ್ತಾವೆ. 4ರಾಗ ಒಂದು ಯಾವ್ದು ಕರೆಕ್ಟ್ ಇರ್ತೈತಿ ಅದನ್ನು ನೀವು ರೈಟ್ ಮಾಡಬೇಕಾಗ್ತದೆ. ಹಾಗಾದರೆ ಒಮ್ಮೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮು ನಡೆಸ್ಬೋದಾ ಮತ್ತು ಇಲ್ಲ ಅಂತ ಹೇಳಕ್ಕೆ ಬರೋಂಗಿಲ್ಲ. ಇನ್ನೂ ಪರೀಕ್ಷೆ ಮುಂದಿದಾವ, ಇನ್ನೂ ಏನು ಬದಲಾವಣೆ ಆಕೈತೆ ಗೊತ್ತಿಲ್ಲ. ಈ ಸದ್ಯ ಇದ್ದ ಮಾಹಿತಿ ಪ್ರಕಾರ OMR ಶೀಟ್ ಮುಖಾಂತರ ನೀವು ಎಕ್ಸಾಮನ್ನು ಬರೀಬೇಕಾಗ್ತದೆ. ಇಲ್ಲಿಯೂ ನೆಗೆಟಿವ್ ಮಾರ್ಕ್ಸ್ ಅದ. ಆಮೇಲೆ ಇನ್ನೊಂದು ಟಿ ಎ ಅಂದಾಗ ಇಲ್ಲಿ ವೇಕೆನ್ಸಿ ಕಡಿಮೆ ಇರ್ತಾವೆ. ಆದರೂ ಸಹಿತ ನೀವು ಅಲ್ಲಿ ಪಾಸ್ ಆಗಬೇಕು. ಇನ್ನೊಂದು ವಿಶೇಷ ಹೇಳ್ತಾನೆ ನಾ ಇಲ್ಲಿ ಮಾಹಿತಿ ಅಭ್ಯರ್ಥಿಗಳು ನಿಮ್ಗೆ ಗೊತ್ತಿರಲಿ. ಬೆಳಗಾವಿ AROದಿಂದ ಅಗ್ನಿವೀರ ಆರ್ಮಿ ರ್ಯಾಲಿ ನಡೀತು. ರಿಸಲ್ಟು ಬಿಟ್ಟರು, ನಿಮಗೆಲ್ಲ ಗೊತ್ತದ. ಇಲ್ಲಿ ಲಿಸ್ಟ್ಗಳನ್ನ ಬಿಟ್ಟರು. ಫಸ್ಟ್ ಲಿಸ್ಟ್ ಬಿಟ್ಟರು, 2000ಕ್ಕಿಂತ ಅಧಿಕ ಹುದ್ದೆಗಳನ್ನು ತೊಗೊಂಡ್ರು. ಆಮೇಲೆ 2nd, 3rd, 4th, 5th, 6th, 7th ಅಲ್ಲಿ 1080 ಸೀಟ. ಆಮೇಲೆ 9, 10 ಈ ರೀತಿಯಾಗಿ ಲಿಸ್ಟ್ಗಳನ್ನ ಬಿಟ್ಟರು. ಹೆಚ್ಚಾಗಿ ಬೆಳಗಾವಿ AROದಿಂದ ಅಗ್ನಿವೀರ ಆರ್ಮಿ ಏನೀಗ ಪರೀಕ್ಷೆ ಪಾಸ್ ಮಾಡ್ಯಾರಲ್ಲ, ಈ ಅಭ್ಯರ್ಥಿಗಳನ್ನ ಜಾಸ್ತಿ ಟಿ ಎ ಆರ್ಮಿ ರ್ಯಾಲಿಯಲ್ಲಿಯೂ ಪಾಸ್ ಆಗಿದ್ರು. ಭಾಳಷ್ಟು ಜನ ಪಾಸ್ ಆಗಿದ್ರು. ಈಗ ಏನಾಯ್ತಪ್ಪ ಅಂದ್ರೆ ಅವ್ರಿಗೆ ಅಗ್ನಿವೀರ ಆರ್ಮಿ ಅವಕಾಶ ಸಿಕ್ತು. ಅವಕಾಶ ಸಿಕ್ತಂದಾಗ ಟಿ ಎ ಆರ್ಮಿ ಪರೀಕ್ಷೆ ಬರೀತಕ್ಕಂಥ ಅಭ್ಯರ್ಥಿಗಳು ಅಗ್ನಿವೀರಕ್ಕೆ ಜಾಯಿನ್ ಆಗ್ತಾ ಇದ್ದಾರೆ. ಹಾಗಾದರೆ ಅವ್ರು ಕಡಿಮೆ ಆದ್ರೆ ಸಂಖ್ಯೆ ಕಡಿಮೆ ಆಯ್ತು. ಇಲ್ಲಿ ಸಂಖ್ಯೆ ಕಡಿಮೆ ಆಯ್ತಂದ್ರೆ ನಿಮಗೆ ಒಳ್ಳೆಯ ಸುವರ್ಣ ಅವಕಾಶ. ಈ ಅವಕಾಶನ ಒಟ್ಟು ಮಿಸ್ ಮಾಡಬೇಡ್ರಿ. ಈ ಅವಕಾಶ ಮಿಸ್ ಮಾಡ್ಕೊಂಡ್ರಿ ಅಂದ್ರೆ ನೀವು ಮುಂದಿನ ಹೆಂಗೆ ಅಂತ ಹೇಳಕ್ಕೆ ಬರೋಂಗಿಲ್ಲ. ಇದ್ರಾಗ ನೀವು ಪಾಸ್ ಆಗಲೇಬೇಕು ರೀ. ಯಾಕಂದ್ರೆ ಅಲ್ಲಿ ಇರ್ತಕ್ಕಂಥ ಸಂಖ್ಯೆ ಕಡಿಮೆ ಆಗ್ಯದ. ಈಗ ಫಿಸಿಕಲ್ಲು ಮೆಡಿಕಲ್ಲು ಪಾಸ್ ಆದಂಥವ್ರು ಅಗ್ನಿವೀರ ಆರ್ಮಿ ಬೆಳಗಾವಿ AROದಿಂದ ಸಿಲೆಕ್ಷನ್ ಆಗಿ ಹೋಗಿದ್ದಾರೆ, ಜಾಯ್ನಿಂಗ್ ಆಗ್ತಾ ಇದ್ದಾರೆ. ಅಂದರೆ ನಿಮಗೆ ಅವಕಾಶ ಅದ, ಒಳ್ಳೆಯ ಅವಕಾಶ ಅದ, ನೀವು ಪಾಸ್ ಆಗಲೇಬೇಕು. ಹಾಗಾದರೆ ಸರ್ ನಾವು ಹೆಂಗೆ ಓದಬೇಕು ಅಂತ ಕೇಳ್ಬೋದು ನೀವು ಅಭ್ಯರ್ಥಿಗಳಿಗೆ. ನಿಮ್ಗೆ ಗೊತ್ತಿರಲಿ ಏನಪ್ಪ ಅಂದರೆ ಸೈನ್ಸ್ ಕ್ವಶನ್ ಪೇಪರ ಈಗಾಗಲೇ ಅಗ್ನಿವೀರ ಆರ್ಮಿ ಇಂಡಿಯನ್ ಆರ್ಮಿ ಏನಿತ್ತಲ್ಲ ಆ ಕ್ವಶನ್ ಪೇಪರ್ನ ನೋಡಬೇಕು. ಸೈನ್ಸ್ ಅಂದರೆ ಟ್ರೇಡ್ಮನ್ ಕ್ವಶನ್ ಪೇಪರ್ ನೋಡಬೇಕು. ಆಮೇಲೆ GD ಕ್ವಶನ್ ಪೇಪರ್ ನೋಡಬೇಕು. ಆಮೇಲೆ ಕ್ಲರ್ಕ್ ಕ್ವಶನ್ ಪೇಪರ್ ನೋಡಬೇಕು. GK ಮತ್ತು ಸೈನ್ಸ ಜನರಲ್ ನಾಲೆಜ ಮತ್ತು ಸೈನ್ಸ್ ಏನು ಮಾಡ್ಬೇಕಪ್ಪ ಅಂದ್ರೆ ಎರಡೂ ಬರೆದು ತೆಗಿಬೇಕ್ರಿ. ನೀವು ಬರೆದು ಪೂರ ಬಾಯ್ಪಟ್ಟು ಹಾಕೋದ್ರಿ. 4 ಆಪ್ಷನ್ ಏನು ಬರ್ತಾವೆ, ಆಮೇಲೆ ಆನ್ಸರ್ ಏನೈತಿ, ಕ್ವಶನ್ ಏನೈತಿ, ಪೂರ್ಣ ಎಷ್ಟು ಬರಿಬೇಕಪ್ಪ ಅಂದ್ರೆ GK ಕ್ವಶನ್ನ 3000ರಿಂದ 3500 ತನಕ ಕ್ವಶನ್ ಬರಿಬೇಕು, ಜನರಲ್ ನಾಲೆಜ್ ಕ್ವಶನು. ಸೈನ್ಸ್ ಕ್ವಶನ್ ಏನು ಮಾಡಬೇಕು, ಅದು 3000ರಿಂದ 3500 ತನಕ ಕ್ವಶನ್ಗಳನ್ನ ಬರೆದ ಬಿಡ್ಬೇಕ್ರಿ. ಬರೆದು ಬಾಯ್ಪಟ ಮಾಡ್ಬೇಕು ಅವನ್ನೆಲ್ಲ, GK ಮತ್ತು ಸೈನ್ಸು. ಈ ಸದ್ಯ ಹಿಂದೆ ಏನು ಪರೀಕ್ಷೆ ನಡೆದಾರಲ್ಲ ಆ ಕ್ವಶನ್ ಪೇಪರ್ ಪತ್ರಿಕೆ ಅಂತ ತೋರಿ. ಟ್ರೇಡ್ಮನ್ ಈಗ ಉದಾಹರಣೆ ಹುಡುಗರು ಹೆಂಗೆ ಮಾಡ್ತಾವೆ, ನಾನು ಟ್ರೇಡ್ಮನ್ ಟ್ರೇಡ್ಮನ್ ಅಟ್ಟ ಓದ್ತೀನಿ, ಹಂಗೆ ಮಾಡಬಾರ್ದು. ಅಲ್ಲಿ GD ಒಳಗಿನ ಕ್ವಶನ್ ಪೇಪರು ಟ್ರೇಡ್ಮನ್ದಾಗ ಬರ್ತಿರ್ತಾವೆ, ಟ್ರೇಡ್ಮನ್ದು GD ಒಳಗೆ ಬರ್ತಿರ್ತಾವೆ. ಅದಕ್ಕೆ ನೀವು ಹೆಂಗೆ ಸಂಗ್ರಹ ಮಾಡ್ಕೋಬೇಕಂದ್ರೆ ಸೈನ್ಸ ಮತ್ತು GK ಒಟ್ಟು ಕ್ವಶನ್ ಸಪ್ರೇಟ್. ಜನರಲ್ ನಾಲೆಜ್ ಬೇರೆ ಒಂದು ಬುಕ್ ಮಾಡಿರಿ, ಅದು 3ರಿಂದ 3500 ಕ್ವಶನ್ ಬರೀಬೇಕು. ಸೈನ್ಸು 3ರಿಂದ 3500 ಕ್ವಶನ್ಗಳನ್ನ ಸಪ್ರೇಟ್ ಮಾಡ್ಕೋಬೇಕು. ಸೈನ್ಸ GK ಏನು ಹಿಂದಿನ ಕ್ವಶನ್ ಪೇಪರ್ ಅದಾವು ಅವನ್ನೆಲ್ಲ ಬರ್ಕೋರಿ. ಯಾಕಂದರೆ ಕ್ವಶನ್ ಪೇಪರ್ ಏನು ಹಾಕಿರ್ತದೆ ನಿಮ್ಗೆ ಹೇಳ್ತಾನು, ಹಿಂದೆ ಮುಂದೆ ಹಾಕಿರ್ತಾವೆ ರೀ. ಹಿಂದೆ ಮುಂದೆ ಹಾಕಿರ್ತಾವೆ, ಆ ಕಡೆ ತೆಗೆದು ಈ ಕಡೆ ಹಾಕ್ತಿರ್ತಾರೆ, ಈ ಕಡೆಯಿಂದ ತೆಗೆದು ಆ ಕಡೆ ಹಾಕ್ತಿರ್ತಾರೆ. ಸೇಮ್ ಕ್ವಶನ್ನ ಬರ್ತಿರ್ತಾವೆ. 50% ಸೇಮ್ ಕ್ವಶನ್ನ ಬರ್ತಿರ್ತಾವೆ. ನಾ ಹೇಳ್ದಂಗೆ ನೀವು ತಯಾರು ಮಾಡಿದ್ರೆ 100ಕ್ಕೆ 100 ಗ್ಯಾರಂಟಿಯಾಗಿ ನೀವು ಪಾಸ್ ಸಿಕ್ಕಿರಿ, ನೆನಪಿಟ್ಕೋರಿ. ಆಮೇಲೆ ಇನ್ನು ಕೆಲವೊಂದು ವಿದ್ಯಾರ್ಥಿಗಳು ಏನಂತಾರೆ, ಸರ್ ಮ್ಯಾಥ್ಸ್ ನನಗೇನು ಹತ್ತವಾತ್ರಿ, ಲೆಕ್ಕ ಬಿಡಿಸಕ್ಕೆ ಬರುವಾತು. ನಿಮ್ಗೆ ಗೊತ್ತಿರಲಿ, ಟಿ ಎದು ಕ್ವಶನ್ ಪೇಪರ್ ಈಜಿ ಇರ್ತದೆ, ಸರಳ ಇರ್ತದೆ, ಅಂಥ ಟಫ್ ಕ್ವಶನ್ ಪೇಪರ್ ಇರೋಂಗಿಲ್ಲ. ನೀವು ಕರೆಕ್ಟಾಗಿ ಅಗ್ನಿವೀರ ಆರ್ಮಿಗೆ ಏನಿರ್ತದಲ್ಲ ಹಿಂದಿನ ಕ್ವಶನ್ ಪೇಪರ್ ಓಲ್ಡ್ ಎಲ್ಲ ತೊಗೋಬೇಕ್ರಿ. ಒಂದಾತಲ್ಲ, ಓಲ್ಡ್ ಕ್ವಶನ್ ಪೇಪರ್ ಎಷ್ಟು ಸಿಗ್ತಾವೆ ಎಲ್ಲ ಕಲೆಕ್ಷನ್ ಮಾಡ್ಕೋಬೇಕು. ಕಲೆಕ್ಷನ್ ಮಾಡಿ ಅವ್ನು ನೋಡ್ಕೊಂಡ್ರಿಪ್ಪ ಅಂದ್ರೆ ಅದು ಈಸಿಯಾಗಿ ನಿಮ್ಗೆ ಪ್ರಶ್ನೆಗಳು ಬರ್ತಾವೆ. ಆದರೆ ನಿಮ್ಗೆ ಏನು ಗೊತ್ತಿರ್ಬೇಕಂದ್ರೆ ಸಿಲಾಬಸ್ ಗೊತ್ತಿರ್ಬೇಕು, ಏನೇನು ಸಿಲಾಬಸ್ ಬರ್ತದೆ ಅನ್ನೋದು ತಿಳ್ಕೊಂಡು ಅದ್ರ ಮೇಲೆ ನೀವು ಬಿಡಿಸೋದು. ನಿಮಗೆ ಬಿಡ್ಸಕ್ಕೆ ಬರ್ತಿರ್ತದೆ, ಆದರೆ ನೆನಪಿರಂಗಿಲ್ಲ. ಆ ರೀತಿ ಆಗುವಂಥ ಚಾನ್ಸ್ ಇರ್ತದೆ. ಅದಕ್ಕೆ ಮ್ಯಾಥ್ಸನ್ನು ನೋಡ್ಕೋರಿ ಸರಿಯಾಗಿ. ಆಮೇಲೆ ಸೈನ್ಸ ಮತ್ತು GK ಬಾಯ್ಪಟನ ಹಾಕ್ರಿ. ನಾ ಹೇಳತ್ತೀನಿ, ಅದು 3500, ಅದು 3500 ಕ್ವಶನ್ಗಳನ್ನು ತಯಾರು ಮಾಡಿಕೊಂಡ್ರೆ ಅದ್ರ ಜೊತೆ ಮ್ಯಾಥ್ಸ್ ಬಿಡಿಸ್ರಿಪ್ಪ ಅಂದರೆ 100ಕ್ಕೆ 100 ಗ್ಯಾರಂಟಿಯಾಗಿ ನೀವು ಪಾಸ್ ಹಾಕಿರಿ. ಅಭ್ಯರ್ಥಿಗಳಿಗೆ ಕಾಲಾವಕಾಶ ಭಾಳ ಇಲ್ಲ. ನಿಮ್ದು ಎಲ್ಲ ಕೆಲಸನ ಸೈಡ್ ಇಡಬೇಕು, ಅವಾಯ್ಡ್ ಮಾಡಬೇಕು. ಅವಾಯ್ಡ್ ಮಾಡಿ ನೀವು ಏನು ಮಾಡ್ಬೇಕಪ್ಪ ಅಂದ್ರೆ ಓದಬೇಕು. ಈ ಸಲ ನೀವು ಇಂಡಿಯನ್ ಆರ್ಮಿ ಡ್ರೆಸ್ಸನ್ನು ಹಾಕಬೇಕು, ಅದು ತಲೆಯಾಗಿ ಫಿಕ್ಸ್ ಇರಬೇಕು. ಯಾಕಂದ್ರೆ ಯಾರು ನಿಮ್ಮನ್ನು ನೋಡಿ ನಗ್ತಿರ್ತಾರಲ್ಲ
ಅಂಥವ್ರ ಮುಂದೆ ನೀವು ನೌಕರಿ ಹಿಡ್ದ ತೋರಿಸ್ಬೇಕು. ತಾಯಿ ತಂದೆಗೆ ಒಂದು ಖುಷಿ ಆಗಬೇಕು, ನಿಮ್ಮ ಊರಿಗೆ ಒಂದು ಹೆಮ್ಮೆ ಆಗಬೇಕು. ಅದರಲ್ಲಿಯೂ ನೀವು ಇಂಡಿಯನ್ ಆರ್ಮಿ ಸೇರಿರಪ್ಪ ಅಂದ್ರೆ ಎಲ್ಲರೂ ನಿಮ್ಗೆ ಗೌರವವನ್ನು ಕೊಡ್ತಾರೋ, ಇದು ಫಸ್ಟ್ ಗೊತ್ತಿರಬೇಕು. ಅಲ್ಲಿ ಹಿಂಗೆ ತಿರುಗಾಡ್ತಿದ್ದು ಯಾವಾಗ ಸಿಲೆಕ್ಷನ್ ಆದಿವ ಅನ್ಬೇಕು. ಭಾಳಷ್ಟು ಜನ ಹೆಂಗೆ ರೀ, ಅಗ್ನಿವೀರ ಆರ್ಮಿ ಅಂದ್ರೆ 21 ವರ್ಷ ತನಕ ಅಟ್ಟೆ ಇರ್ತೈತಿ, ಆರ್ಮಿ ಅಂದ್ರೆ 21 ವರ್ಷ ಅಟ್ಟೆ ಇರ್ತೈತಿ ತಿಳ್ಕೊಂಡಾರೆ. ಆದರೆ ಟಿ ಎ ಆರ್ಮಿ ಅಲ್ಲಿ ಹೆಂಗೈತಿ ಅಂದ್ರೆ 18ರಿಂದ 42 ವಯಸ್ಸು ತನಕ ಐತಿ. ಎಷ್ಟೋ ಜನ ನೀವು ಮಕ್ಕಳಾದವರು ಸಹಿತ ಫಿಸಿಕಲ್ ಮೆಡಿಕಲನ್ನು ಪಾಸ್ ಮಾಡ್ಯಾರಿ. 30 ವಯಸ್ಸಿನವರು, 34 ವಯಸ್ಸಿನವರು, 36 ವಯಸ್ಸಿನವರು ಫಿಸಿಕಲನ್ನು ಪಾಸ್ ಮಾಡ್ಯಾರಿ. ಈಗ ನೀವು ಎಕ್ಸಾಮ್ ಪಾಸ್ ಮಾಡಿರಪ್ಪ ಅಂದ್ರೆ ನಿಮ್ಮ ಖುಷಿ, ನಿಮ್ಮ ಮನೆಯವ್ರ ಖುಷಿ ಅದನ್ನು ಹಿಡಿಯೋಕ್ಕಾಗೋದಿಲ್ಲ ರೀ, ಅಷ್ಟು ಖುಷಿ ಆಕಾರ. ಇಂಡಿಯನ್ ಆರ್ಮಿ ಈ ವಯಸ್ಸಿನಾಗ ಪಾಸ್ ಏನಂದ್ರೆ ನಿಮ್ಮ ಫ್ರೆಂಡ್ಸು ಎಲ್ಲರೂ ನಿಮ್ಗೆ ಎಷ್ಟು ಗೌರವ ಕೊಡ್ತಾರಂದ್ರೆ ಭಾಳ ಗೌರವ ಕೊಡ್ತಾರೆ ಅಭ್ಯರ್ಥಿಗಳಿಗೆ. ನಿಮ್ಗೆಲ್ಲರಿಗೂ ಗೊತ್ತಿರಲಿ, ನಿಮ್ಗೆ ಒಳ್ಳೆಯ ಸುವರ್ಣ ಅವಕಾಶ ಅದ. ಚೆಂದಂಗೆ ಸೈನ್ಸ ಆಮೇಲೆ ಜನರಲ್ ನಾಲೆಜ ಬಾಯ್ಪಟ್ಟು ಮಾಡಿರಿ, ಮ್ಯಾಥ್ಸ್ ಬಗ್ಗೆನೂ ತಿಳ್ಕೊಂಡು ಸರಿಯಾಗಿ ಪರೀಕ್ಷೆ ಬರೀಬೇಕು. ಇಂಗ್ಲೀಷ ಮತ್ತು ಹಿಂದಿ ಭಾಷೆ ಒಳಗದ ನೀವು ಒಳ್ಳೆ ಓದಬೇಕು ಬರೀಬೇಕು. ಆ ರೀತಿ ಮಾಡಿದಾಗ ಮಾತ್ರ ನಿಮ್ಗೆ ನೆನಪು ಉಳಿತದೆ. ನಿಮ್ಗೆಲ್ಲರಿಗೂ ಗೊತ್ತಿರಲಿ ಅಭ್ಯರ್ಥಿಗಳೇ, ಇನ್ನೊಂದು ವಿಶೇಷ ಮಾಹಿತಿಯನ್ನು ನಾನು ಹೇಳ್ತಾ ಇದ್ದೀನಿ. ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿಯಲ್ಲಿ ಏನಪ್ಪ ಅಂದ್ರೆ ಈಗಾಗಲೇ 10ನೇ ತರಗತಿ ಓದ್ತಿರ್ತಕ್ಕಂಥ ಮಕ್ಕಳಿಗೆ ಮತ್ತು ಪಾಲಕರಿಗೆ ಒಂದು ಮಾತನ್ನು ಹೇಳ್ತೀನಿ. ನಮ್ಮ ಸಂಸ್ಥೆಯಲ್ಲಿ PUC ಆರ್ಟ್ಸ, ಕಾಮರ್ಸ, ಸೈನ್ಸ್ ಮಾಡ್ಬೋದು. ಅದೇ ರೀತಿಯಾಗಿ PUC ಆದವರು ಡಿಗ್ರಿ ಅಡ್ಮಿಷನನ್ನು ನಮ್ಮ ಸಂಸ್ಥೆಯಲ್ಲಿ ಮಾಡ್ಬೋದು. ನೀವು ಆರ್ಮಿ ಪೊಲೀಸ್ ಕೋಚಿಂಗ್ ಜೊತೆನ ತರಬೇತಿ ಜೊತೆನ ನೀವು ಎಜುಕೇಷನ್ನ ಕಂಟಿನ್ಯೂ ಮಾಡ್ಬೋದು. ಈಗ ಯಾರು 10ನೇ ತರಗತಿ ಇದ್ದಾರೆ ರೀ, ಮುಂದಿನ ವರ್ಷ PUC ನಮ್ಮಲ್ಲಿ ಬಂದು ಅಡ್ಮಿಷನ್ ಮಾಡಿರಿ. ಯಾರು PUC ಕಲಿತಾ ಇದ್ರಿ ಅಂಥವ್ರು ನಮ್ಮಲ್ಲಿ ಬಂದು ಡಿಗ್ರಿ ಅಡ್ಮಿಷನ್ ಮಾಡಿರಿ. ಒಂದು ವಿಶೇಷ ಯಾಕಂದ್ರೆ ಇದು ಕಲ್ಕೋತನ ಮಾಡೋದು ಎರಡು, ನೌಕರಿ ಆಗ್ಬೇಕು ಒಂದು, ಇಲ್ಲ ನಮ್ಮ ಶಿಕ್ಷಣರ ಮುಂದುವರಿಬೇಕು, ಎರಡರಾಗ ಒಂದು ಆಗ್ಬೇಕು ರೀ ಕಂಟಿನ್ಯೂ. ಇತ್ತು ಸಾಲಿಯೂ ಇಲ್ಲ, ಇತ್ತು ನೌಕರಿನೂ ಇಲ್ಲ, ಎಲ್ಲ ಬಿಟ್ಟು ನಾವು ತಿರುಗಾಡ್ದಾಗಬಾರ್ದು. ಅದಕ್ಕೆ ನಾವು ಏನು ಮಾಡಿದೀಪ್ಪ ಅಂದ್ರೆ ನಮ್ಮ ಸಂಸ್ಥೆಯೊಳಗೆ PUC ಮತ್ತು ಡಿಗ್ರಿ ಅಡ್ಮಿಷನ್ ಸ್ಟಾರ್ಟ್ ಆಗ್ಯಾವ. ಅಡ್ವಾನ್ಸಾಗಿ ಬಂದು ಯಾರಾದರೂ ರಿಸರ್ವೇಷನ್ ಮಾಡ್ಕೋರಿದ್ರೆ ರಿಸರ್ವೇಷನ್ ಮಾಡ್ಕೊರಿ. ಅಡ್ವಾನ್ಸ್ ರಿಸರ್ವೇಷನ್ ಮಾಡ್ಕೊಂಡ್ರೆ ಮಾತ್ರ ಸೀಟ್ ಸಿಗ್ತಾವೆ. ಅಂದ್ರೆ ಅಲ್ಲಿ ಲಿಮಿಟ್ ಸೀಟ್ ಇರ್ತದೆ. ಅದಕ್ಕೆ ಅಡ್ವಾನ್ಸಾಗಿ ಬರ್ರಿ. ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿರಿ. ಅದೇ ರೀತಿಯಾಗಿ PUC ಬರ್ತಕ್ಕಂಥ ಡಿಗ್ರಿ ಬರ್ತಕ್ಕಂಥ ಅಭ್ಯರ್ಥಿಗಳಿಗೆ ಹೇಳ್ರಿ, ಎಲ್ಲ ರೀತಿ ಹಾಸ್ಟೆಲ್ ವ್ಯವಸ್ಥೆ ಅದ. ಪುರುಷ ಹಾಗೂ ಮಹಿಳೆಯರಿಗೆ ನಮ್ಮಲ್ಲಿ ಏನಪ್ಪ ಅಂದರೆ ಅಡ್ಮಿಷನ್ ತೊಗೋತೀವಿ, ನಿಮ್ಗೆ ಗೊತ್ತಿರಲಿ. ಅದ್ರ ಜೊತೆ ಏನಪ್ಪ ಅಂದರೆ ಈಗ ಪ್ರೆಸೆಂಟಾಗಿ SSC GD ಕಾನ್ಸ್ಟೇಬಲ್ ಅಡ್ಮಿಷನ್ ಸ್ಟಾರ್ಟ್ ಆಗ್ಯಾವ. ಅದೇ ರೀತಿಯಾಗಿ TA ಆರ್ಮಿ ರ್ಯಾಲಿ ಇನ್ನು ಕೆಲವೇ ದಿನ ಅದಾವ, ಅವರು ಅಭ್ಯರ್ಥಿಗಳು ಬಂದಿದ್ದಾರೆ. TA ಆರ್ಮಿದು ಕ್ಲಾಸ್ಗಳು ಪ್ರಾರಂಭ ಮಾಡಿದ್ವಿ. ಅದೇ ರೀತಿಯಾಗಿ ಅಗ್ನಿವೀರ ಆರ್ಮಿದು ಸಹಿತ ಹೊಸ ಬ್ಯಾಚ್ಗೆ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. ನಿಮ್ಮ ಸ್ನೇಹಿತರು ಯಾರಾದರೂ ಇದ್ದರೆ ಹೇಳ್ರಿ. ಈಗಾಗಲೇ ನಮ್ಮ ಸಂಸ್ಥೆ 22ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಅದೇ ರೀತಿಯಾಗಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿರಿ. ಯಾರು TA ಆರ್ಮಿ ರ್ಯಾಲಿ ಒಳಗೆ ಫಿಸಿಕಲ ಮೆಡಿಕಲ ಫಿಟ್ ಆಗ್ಯಾರಲ್ಲ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿರಿ. ಯಾರಾದರೂ ಸರ್ ಮುಂದಿನ ವರ್ಷ PUC ಡಿಗ್ರಿ ನಿಮ್ಮಲ್ಲೇ ಮಾಡಿ ಆರ್ಮಿ ಪೊಲೀಸ್ ತರಬೇತಿ ಪಡಿತೀವಿ ಅಂತಕ್ಕಂಥವ್ರು ನೀವು ಕಮೆಂಟನ್ನು ಮಾಡಿರಿ. ಅದೇ ರೀತಿಯಾಗಿ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ವೀಕ್ಷಣೆ ಮಾಡ್ತಕ್ಕಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.